ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಕಟ್ಲಾ ಫಿಶ್ ಸಾಂಬಾರು ಮಾಡೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಪ್ಲೀಸ್. ನಾನು ಇಲ್ಲಿ ಮೆಂತೆ ಅರ್ಧ ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಅಜ್ವಾನ್ ಅರ್ಧ ಸ್ಪೂನ್, ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಈರುಳ್ಳಿ ರುಬ್ಬಲಿಕ್ಕೆ ಹಾಕೋತಿದ್ದೀನಿ. ಇದು ಒಂದು ತೆಂಗಿನಕಾಯಿ ಕೊಬ್ಬರಿ, ಅಚ್ಚ ಖಾರ ಪುಡಿ, ಅರಿಶಿನ, ಪೆಪ್ಪರ್ ಪೌಡರ್, ಹುಣಸೆ ಹಣ್ಣಿನ ಹುಳಿ, ಇದನ್ನ ಎಲ್ಲ ಹಾಕಿ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇದನ್ನೆಲ್ಲ ಸಣ್ಣಗೆ ರುಬ್ಕೊಂಡು ಒಂದು ಬಾಣಲೆ ಇಟ್ಟು ಅದಕ್ಕೆ ಇದನ್ನೆಲ್ಲ ರುಬ್ಬಿದ್ದು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ಮ್ಯಾಗೆ ನಮಗೆ ಎಷ್ಟು ಗಟ್ಟಿ ಬೇಕೋ ತೆಳು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಆಮ್ಯಾಗೆ ಇಲ್ಲಿ ಸಣ್ಣಗೆ ಹೆಚ್ಚಿದ ಶುಂಠಿ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ನಾನು ಇದಕ್ಕೆ ರುಬ್ಬಿದೊಳಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ಈಗ ನಾನು ಇದನ್ನು ಕುದಿಸ್ಕೋಬೇಕು. ಚೆನ್ನಾಗಿ 2 ಕುದಿ ಕುದಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು 2 ಕುದಿನ ನಾವು ಫಿಶ್ ಹಾಕಬೇಕು. ಈ ಥರ ಕುದಿ ಬರಬೇಕು. ಬಂದಮೇಲೆ ನಾನು ಈಗ ಫಿಶ್ ಹಾಕ್ತೀನಿ. ಕಟ್ಲಾ ಫಿಶ್ ಇದು ನಾನು ಅರ್ಧ kg ಕಟ್ಲಾ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಅದನ್ನು ಹಾಕಿದ ಮೇಲೆ ಒಂದು 5 ನಿಮಿಷ ಸಾಕು. 5 ನಿಮಿಷ ಕುದಿಸಿ ಸಾಕು. ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಬರ್ತದೆ. ನೀವು ಟ್ರೈ ಮಾಡಿ ನೋಡಿ. ಎಷ್ಟು ಸೂಪರಾಗಿರ್ತದೆ ಸಾಂಬಾರು. ನಿಮ್ಗೆ ಇನ್ನೂ ಬೇಕು ಅಂತ ಕೇಳ್ತಾರೆ ಮಾಡಿಕೊಟ್ರೆ. ನೋಡಿ, ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಆಗಿದೆ ಅಂತ ಹೇಳಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡಿ ಪ್ಲೀಸ್. ತುಂಬ ಟೇಸ್ಟ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಕಟ್ಲಾ ಫಿಶ್ ಸಾಂಬಾರು ನೀವು ಟ್ರೈ ಮಾಡಿ ನೋಡಿ ಪ್ಲೀಸ್. ಕಮೆಂಟ್ನಲ್ಲಿ ಹೇಳಿ, ನೀವು ಟ್ರೈ ಮಾಡಿ ಹೇಳಿ ನನಗೆ ಪ್ಲೀಸ್. ಹೇಗೆ ಬಂದಿದೆ ವಿಡಿಯೋ ಮಾಡಿದ್ದು ಹೇಳಿ. ನೀವು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನಾ ಏನಾದರೂ ಮಾತು ಹೇಳಿದ್ರೊಳಗೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ತುಂಬ ಅಂದರೆ ಟೇಸ್ಟಾಗಿತ್ತು. ನೀವು ಟ್ರೈ ಮಾಡಿ ಹೇಳಿ ಪ್ಲೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.